ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾವಿನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಇಲ್ಲಿ ಜಕ್ರಯ್ಯ ಡೈರಿ ಫಾರ್ಮಲ್ಲಿ ವ್ಯಾಪಾರಕ್ಕಿರುವಂಥ ಹಸುಗಳನ್ನು ತೋರಿಸ್ತಾ ಇದ್ದೀನಿ. ಇಷ್ಟೆಲ್ಲ ಹಸುಗಳು ಅದಾವೆ ನೋಡಿರಿ. ಎಲ್ಲ ಗೀರ್ ಹಸುಗಳು ವ್ಯಾಪಾರಕ್ಕಿರುತ್ತೆ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಇಲ್ಲಿ ರಮೇಶ್ ಅಣ್ಣವ್ರು ಇದ್ದಾರೆ. ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಮಾಡಿಕೊಡಿ. ನಮ್ಮದು ಬಿಜಾಪುರ ಜಿಲ್ಲೆ ರೀ, ತಾಲೂಕು ರೀ. ಹಾಂ ರೀ. ನಮ್ಮದು ಇಲ್ಲಿ ಬಿಜಾಪುರ ಒಂದು ಜಳಕಿ ಬರ್ಬೇಕು ರೀ. ಹಾಂ ರೀ. ಜಳಕಿದಿಂದ ಗೋಡಾಡ್ರಿ. ಗೋಡಾದಿಂದ ಬಂದು ಫೋನ್ ಹಚ್ಚರ ನಾವು ನಂಬರ್ ಹೇಳ್ತೇವ್ರಿ, ಅದ್ರ ನಾವು ಬಂದು ಓಕೆ. ಸಿಗ್ತೀರಿ ರೀ. 63 ರೀ 60 ರೀ 60 41 ರೀ 41 8792 ಈ ಗೋಡಾಳ್ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? ಓಕೆ. ಈಗ ಹಸುಗಳಲ್ಲಿ ಏನೇನು ಖಾತ್ರಿ ಕೊಡ್ತೀರಿ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ರೀ ಇಲ್ಲಿ ಕರು ಹಾಕಿವ ಅಂದ್ರೆ ಇಲ್ಲಿ ಹಾಲು ಹಿಂಡಿ ತೋರಿಸ್ಕೊಡ್ತೇವೆ ರೀ. ಓಕೆ. ಈ ಗಬ್ಬಿದ್ದು ಅಂದ್ರೆ 4 ಮಲ್ಲಿ ಹಿಂಡಿ ತೋರಿಸ್ತೇವೆ ರೀ. ಹಾಂ ರೀ. ಹಾಂ ರೀ. ಮೈ ಹೊರಗೆ ಬಂದ್ರೆ ಅಷ್ಟೇ ರೀ. ಜರ ಹೆಚ್ಚಕಮ್ಮ ಅವ್ರು ಬರ್ಬೋದು ರೀ. ಹೆಚ್ಚು ಕಮ್ಮಿ 1 ಲೀಟ್ರ್ 2 ಲೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು. ಓಕೆ. ಮೈ ಹೊರಗೆ ಬೆಳೆದಂದ್ರೆ ಅದು ಮೈ ಹೊರಗೆ ಬರ್ತಲ್ಲ ರೀ, ಭಾಂಡೆ ಹತ್ತು. ಹಾಂ, ಓಕೆ. ಆ ಥರ ಏನಾರು ಆದರೆ ಚೇಂಜ್ ಮಾಡಿ ಕೊಡ್ತೀರಿ? ಚೇಂಜ್ ಮಾಡಿ ಕೊಡ್ತೇವೆ ರೀ. ಮಲ್ಲಿ ಮುಖಾದ್ರೆ ಚೇಂಜ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಇದು ಎಷ್ಟನೇ ಸುಲಿಂದ ಹಸು? ಇದು 2ನೇ ಸುಲಿ ಸರ್. 2ನೇ ಸುಲು. ಅಲ್ಲಗಣ? ಅಲ್ಲಾಗ 6 ಐತಿ ಸರ್. 6 ಸೋನಾ ಕಪಿಲ್ ರೀ ಇದು. ಸೋನಾ ಕಪ್ಲಿ. ಹಾಂ. 6 ಅಣ್ಣ? 6 ಇದು ಕರು ಇದ್ರದಣ್ಣ? ಹಾಂ, ಹೆಣ್ಣು. ಎಷ್ಟು ದಿವಸ ಆಯ್ತಣ್ಣ ಕರು ಹಾಕಿದ್ದು? ಕರು ಹಾಕಿ 3 ದಿವಸ ಆಯ್ತು. 3 ದಿವಸ ಆಯ್ತಾ? ಹ್ಞೂ ಸರ್. ಓಕೆ. ಸಮಾಧಾನ ಆದ್ರಿ? ಭಾಳ ಸಮಾಧಾನ ಐತಿ. ಹೆಂಗೈತ್ರಿ ಹಾಲಿಗೆ? ಹಾಲಿಗೆ ಒಂದು 12 ಲೀಟ್ರ್ 6 ಲೀಟ್ರ್. ಒಪ್ಪತ್ತಿಗೆ 6 ಲೀಟ್ರು ಫ್ರೆಂಡ್ಸ್. ಒಪ್ಪತ್ತಿಗೆ 6 ಲೀಟ್ರ್ ಹೇಳ್ತಾರೆ. ಬರ್ಬೋದು ನೋಡಿ. ಇಲ್ಲಿ ಬಂದು ಈ ಥರ ಕರು ಹಾಕಿರೋಂಥ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಯಾಕಂತ ಕೇಳಿ ಎಲ್ಲ ಹಸುಗಳು ಒಂದೇ ಸಮಾನ ಇರಲ್ಲ. ಹಂಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. 2ನೇ ಸುಲಂದ್ರ? ಹಾಂ, 2ನೇ ಸುಲು ಸರ್. ಒಪ್ಪತ್ತಿಗೆ 6 ಲೀಟ್ರ್. ಒಪ್ಪತ್ತಿಗೆ 6 ಲೀಟ್ರ್ ಬರ್ತದೆ. ಏನು ಹೇಳಿರಣ್ಣ ವ್ಯಾಪಾರ? ಇದು 1,10 ಹೇಳಿರಿ ಸರ್. 1,10,000. ಹಾಂ ಫ್ರೆಂಡ್ಸ್. 1,10,000 ಹೇಳ್ತಾರೆ ನೋಡಿ. ಹೆಣ್ಗರಣ್ಣ? ಸೋನಾ ಕಪಿಲ್ ಅದ ರೀ ಇದು. ಸೋನಾ ಕಪ್ಲಿ. ಹಾಂ. ಓಕೆ. ಇದು ಗೀರೊಳಗೆ ಬೇರೆ ಜಾತಿನಾ? 1,10. 1,10 ರೀ. ಬಿಡೋದಣ್ಣ ಫೈನಲ್ ಏನಾರ? ಬಿಡೋದು 85 ಆದ್ರೆ ಬಿಡ್ತೇವೆ ಸರ್. 85 ಫ್ರೆಂಡ್ಸ್. 85,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? ಇದು 2ನೇ ಸುಲು ಸರ್. ಇದು 2ನೇ ಸುಲು. ಗಬ್ಬರಿ ಸರ್. ಗಬ್ಬೈತಾನ ಇದು? ಗಬ್ಬ ಐತೆ. ಇನ್ನು 10 ದಿವಸ ಹೋಗ್ಬೋದಣ್ಣ? ಇನ್ನೊಂದು 8-10 ದಿವಸ. 2ನೇ ಸುಲು ಅಣ್ಣದು? ಹಾಂ, 2ನೇ ಸುಲು ಸರ್. ಅಲ್ಲಾಗ್ರಿ? ಅಲ್ಲಾಗ 6 ಇದು ಗೀರಣ್ಣ? ಹಾಂ, ಗಿರ್ ಪ್ಯೂರ್ ಗಿರ್. ಗಬ್ಬೈತಾನ ಇದು? ಹಾಂ, ಗಬ್ಬ ಐತೆ. ಇನ್ನು 10 ದಿವಸ ಹೋಗ್ಬೋದಣ್ಣ ಇದು? ಇನ್ನೊಂದು 8-10 ದಿವಸ ಹೋಗ್ತದೆ. 8 ರಿಂದ 10 ದಿವಸ. ಹ್ಞೂ ಸರ್. ಓಕೆ. 8 ರಿಂದ 10 ದಿವಸ ಹೇಳ್ತಾರೆ ನೋಡ್ರಿ. ಸಮಾಧಾನ ಐತೆ ಅಣ್ಣ ಇದು? ಸಮಾಧಾನ ಐತೆ. ಸಮಾಧಾನ ಅದ. ಓಕೆ ಫ್ರೆಂಡ್ಸ್. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಫೈನಲ್ ಬಿಡೋದಣ್ಣ? 80,000 ಹೇಳೋದಣ್ಣ? 70 ತನಕ ಬಿಡ್ತೀರಾ ಫ್ರೆಂಡ್ಸ್? ಈ ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ಒಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ ಕೇಳೋಣ. ಇದು ಎಷ್ಟನೇ ಸುಲಿಂದ ಹಸು? ಇದು 3ನೇ ಸುಲು. 3ನೇ ಸುಲು. ಅಲ್ಲಗಣ? ಅಲ್ಲ ಬೈ ಮಾಡೈತೆ ಸರ್. ಹೊಸ ಬೈನಾ? ಗಬ್ಬಣ್ಣ ಇದು? ಹಾಂ, ಗಬ್ಬರಿ ಸರ್. ಇನ್ನು 10 ದಿವಸ ಹೋಗ್ಬೋದಣ್ಣ? ಇನ್ನೊಂದು 4-5 ದಿವಸ ಕೊಡಾಗ್ತದೆ ಸರ್. ಹೆಚ್ಚು ಕಮ್ಮಿ 1 ವಾರ. 1 ವಾರನೂ ಹೋಗಲ್ಲ ಸರ್. ಬಂದು ಇದು 2ನೇ ಸುಲಣ್ಣ? ಹಾಂ, 3ನೇ ಸುಲು ಸರ್. 3ನೇ ಸುಲು. ಹೆಚ್ಚು ಕಮ್ಮಿ 1 ವಾರ ಹೋಗ್ಬೋದು ನೋಡ್ರಿ. 5-6 ದಿವಸ ಹೇಳ್ತಾರೆ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಒಂದು 5-6 5 ರಿಂದ 6 ಲೀಟ್ರ್ ಫ್ರೆಂಡ್ಸ್. 5 ರಿಂದ 6 ಲೀಟ್ರ್ ಹೇಳ್ತಾರೆ ನೋಡಿ. ಚೂರು ಹೆಚ್ಕೊಂಡು ಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ? 85 ಹೇಳಿ ಸರ್. 85,000. ಹ್ಞೂ ಸರ್. ಬಿಡೋದ್ರಣ್ಣ? ಬಿಡೋದು 70,000 ಬಿಡ್ತಾರೆ ಸರ್. 70,000 ಫ್ರೆಂಡ್ಸ್. ಈ ಹಸು 70,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಈ ಹಸು ಎಷ್ಟನೇ ಸುಲಿಂದಣ್ಣ? 2ನೇ ಸುಲು ರೀ. 2ನೇ ಸುಲು. ಕರು ಹಾಕಿದ್ರಿ, ಹಣ ಬರೋದು. ಕರು ಹಾಕೈತಣ್ಣ? ಹೆಣ್ಗರಣ್ಣ? ಹ್ಞೂ ಸರ್. 5 ದಿವಸ ಆಯ್ತಣ್ಣ ಕರು ಹಾಕಿ? ಕರು ಹಾಕಿ ಒಂದು 4-5 ದಿವಸ ಆಗ್ಯಾರ. 4-5 ದಿವಸ. ಹ್ಞೂ. 4-5 ದಿವಸ ಆಗೈತಣ್ಣ? ಹ್ಞೂ ಸರ್. ಇದೇನ ಕರು? ಹಾಂ, ಇದೆ. ಹೆಣ್ಗರನ ಊರಿಗರಣ್ಣ? ಹೆಣಗರ ಅದ ರೀ. ಹೆಣ್ಗರು. ಹ್ಞೂ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿಗೆ ಒಂದು 4-5 ಬಂದವ್ರಿ. 4 ರಿಂದ 5 ಲೀಟ್ರ್ ಫ್ರೆಂಡ್ಸ್. ಒಪ್ಪತ್ತಿಗೆ 4 ರಿಂದ 5 ಲೀಟ್ರ್ ಹೇಳ್ತಾರೆ ನೋಡಿರಿ. ಚೂರು ಹಚ್ಕೊಂಬರ್ಬೋದು. ಏನು ಹೇಳಿರಣ್ಣ ವ್ಯಾಪಾರ?
ಇದಕ್ಕೆ 85 ಹೇಳಿ ಸರ್. 85,000. ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ. ಫೈನಲ್ ಬಿಡೋದಣ್ಣ ಇದು 70 ಮೇಲೆ ಸರ್. 70 ಮೇಲೆ. 71 2 ಆದ್ರೆ ಬಿಡ್ತೀವಿ ಸರ್. 70 ಎಡಬಲ ಬಿಡ್ತೀರಿ. ಹ್ಞೂ ಸರ್. ಫ್ರೆಂಡ್ಸ್ 70,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ. ಒಂದು ವಾರ ಐತೆ ಅಂತಾರೆ ಕರು ಹಾಕಿ. 4 ದಿವಸ ಆಗ್ಯಾರ. 4-5 ದಿವಸ. ಹೆಣ್ಗರಣ್ಣ. ಹಾಂ ಹೌದು. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲು ಸರ್. ಇದು 2ನೇ ಸೂಲು. ಇದು ಗಿರಣ್ಣ? ಹಾಂ ಇದು ಗಿರಿ ರೀ, ವೈಟ್ ಗಿರಿ. ವೈಟ್ ಓರಿಗರಣ್ಣ. ಎಷ್ಟು ದಿವಸ ಐತಣ್ಣ ಕರ ಹಾಕಿ? ಇದು 4 ದಿವಸ ಆಗ್ಯಾರ. ಹೌದಲ್ಲ ಅದು. ಎಷ್ಟನೇ ಸೂಲಿಂದ ಅಣ್ಣ ಕರ ಹಾಕಿರೋದು? 2ನೇ ಸೂಲು. 2ನೇ ಸೂಲು ಓರಿಗರಣ್ಣ. ಹಾಂ. ಇದು ಹಾಲಿಗೆ ಹೆಂಗೈತೆ ಅಣ್ಣ? ಹಾಲಿಗೆ ಒಂದು 5-6 ಬರ್ಲತ್ತವ್ರಿ. 5ರಿಂದ 6 ಲೀಟ್ರ್. ಫ್ರೆಂಡ್ಸ್ ಒಪ್ಪತ್ತಿಗೆ 5ರಿಂದ 6 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಚೂರು ಹೆಚ್ಚು ಕಮ್ಮಿ ಬರ್ಬೋದು. ಇವು ಕರು ಹಾಕಿರೋಂಥ ಹಸುಗಳನ್ನು ಇಲ್ಲಿ ಬಂದು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಏನು ಹೇಳಿರಣ್ಣ ವ್ಯಾಪಾರ? 90 ಸರ್ ಹೇಳಿ. 90,000. ಬಿಡೋದಣ್ಣ? ಈಗ 80 ಬಿಡ್ತೀವಿ ಸರ್. 80,000. ಫ್ರೆಂಡ್ಸ್ ಈ ಹಸು 80,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಅಣ್ಣ? ಇದು ಗಬ್ಬ ಐತ್ರಿ ಸರ್. ಗಬ್ಬ? ಹಾಂ ಸರ್. ಎಷ್ಟನೇ ಸೂಲಿಂದಣ್ಣ ಈಗ? ಇದು 2ನೇ ಸೂಲಿಂದ. ಇನ್ನು ಎಷ್ಟು ದಿವಸ ಹೋಗ್ಬೋದು ಅಂತೀರಾ? ಇನ್ನೊಂದು 10 ದಿವಸ ಹೋಗ್ತಾರೆ. 10-15 ದಿವಸ ಒಳಗೆ. ಓಕೆ ಹೆಚ್ಚು ಕಮ್ಮಿ 2 ವಾರ. ಹಾಂ 2 ವಾರ. ಅಲ್ಲಾಗ ಏನಾಯ್ತು ಅಂದ್ರೆ? ಅಲ್ಲಾಗ 6 ಐತ್ರಿ. 6. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 70 ಸರ್ ಹೇಳಿ. 70,000. ಬಿಡೋದಣ್ಣ? 60 ಒಳಗೆ ಹೊರಗೆ ಬಿಡ್ತೀವಿ ಸರ್. 60 ಎಡಬಲ. ಫ್ರೆಂಡ್ಸ್ ಈ ಹಸು 60,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಕರು ಇದ್ರದಣ್ಣ ಇದು? ಹಾಂ ಹೆಣ್ಗರು. ಎಷ್ಟನೇ ಸೂಲಿಂದ ಅಣ್ಣ ಇದು ಕರ? ಇದು 2ನೇ ಸೂಲಿಂದ. 2ನೇ ಸೂಲಿಂದು. ಹೆಣ್ಗರಣ್ಣ? ಹಾಂ ಹೆಣ್ಗರು. ಹೆಂಗೈತಣ್ಣ ಹಾಲಿಗೆ ಇದು? ಹಾಲಿಗೆ ಒಂದು 2 ಲೀಟ್ರ್ ಬರ್ತಾರೆ. 2 ಲೀಟ್ರು. ಓಕೆ 2 ಲೀಟ್ರ್ ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಡ್ ಬರ್ಬೋದು. ಏನು ಹೇಳಿರಿ ವ್ಯಾಪಾರ? 40 ಸರ್ ಹೇಳಿ. 40,000. ಬಿಡೋದಣ್ಣ? 30,000 ಆದ್ರೆ ಬಿಡ್ತೀವಿ. 30,000. ಫ್ರೆಂಡ್ಸ್ ಈ ಹಸು 30,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಎಷ್ಟು ದಿವಸ ಐತಣ್ಣ ಕರ ಹಾಕಿದ? ಕರ ಹಾಕಿ ಒಂದು 10-12 ದಿವಸ ಆಗ್ಯಾರ. 2 ವಾರ. ಓಕೆ 30 ಎಡಬಲನ? ಹಾಂ ಫ್ರೆಂಡ್ಸ್ ಈ ಹಸು 30,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಹೆಣ್ಗಾರ ಅದ್ರಿ ಮನೆಯಲ್ಲಿ. ಹೆಣ್ಗಾರ ಐತ್ರಿ. ಹೆಣ್ಗಾರ ಚಂದ ಐತಿ. ಒಪ್ಪತ್ತಿ 2 ಲೀಟ್ರ್ ಬರ್ತದೆ ಅಂತೀರಾ? 2 ಲೀಟ್ರ್. 2 ಲೀಟ್ರ್ ಹೇಳ್ತಾರೆ ನೋಡಿ. ಚೂರು ಹಚ್ಕೊಂಬರ್ಬೋದು. ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಬರ್ರಿ ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲು. 2ನೇ ಸೂಲು. ಹಲ್ಲಾಗಣ? ಹಲ್ಲಾಗ 6 ಐತಿ. 6. ಗಬ್ಬಣ್ಣ ಇದು? ಹಾಂ ಗಬ್ಬ ಬರ್ತೀರಿ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 10-15 ದಿವಸ ಹೋಗ್ತದೆ. 10ರಿಂದ 15 ದಿವಸ. ಏನು ಹೇಳಿರಿ ವ್ಯಾಪಾರ? ವ್ಯಾಪಾರ 65 ಸರ್. 65. ಬಿಡೋದಣ್ಣ? 50 ಆದ್ರೆ ಬಿಡ್ತಾರೆ ಸರ್. 50,000. ಫ್ರೆಂಡ್ಸ್ ಈ ಹಸು 50,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. $50,000 ಫೈನಲ್ ಅಣ್ಣ. ಹಾಲಿಗೆ ಹೆಂಗೈತಣ್ಣ ಇದು? ಹಾಲಿಗೆ 4-3 ಬರ್ತೈತೆ. ಓಕೆ 3ರಿಂದ 4 ಲೀಟ್ರ್ ಅಂತ ನೋಡಿ. ಚೂರು ಇನ್ನೂ ಟೈಮ್ ಐತೆ. ಇನ್ನೂ ಟೈಮ್ ಐತೆ ರೀ. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇದು ಸರ್. ಇದು 2ನೇದು. ಇದು ಗಬ್ಬನ? ಹಾಂ ಇದು ಗಬ್ಬರಿ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 8-10 ದಿವಸ ಹೋಗ್ತದೆ ಬಂದ ಸಣ್ಣ. 8-10 ದಿವಸ. ಹಾಲಿಗೆ ಹೆಂಗೆ ಇರ್ಬೋದಣ್ಣ ಇದು? ಹಾಲಿಗೆ ಒಂದು 4-5 ಬರ್ತದೆ. ಓಕೆ ಈ ಹಸು ಏನು ಹೇಳಿರಿ ವ್ಯಾಪಾರ? ಇದಕ್ಕೆ 65 ಸರ್. 65. ಹಲ್ಲಾಗಣ ಇದು? ಅಲ್ಲಾಗ 6 ಐತಿ ಸರ್. 6. ಎರಡನೇ ಸೂಲ್ ಅಂದ್ರೆ? ಹಾಂ 2ನೇ ಸೂಲು. ಏನು ಹೇಳಿರಣ್ಣ ವ್ಯಾಪಾರ? 65 ಹೇಳಿ ಸರ್. 65. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 8-10 ದಿವಸ ಹೋಗ್ತಾರೆ. 8-10 ದಿವಸ. ಬಿಡೋದಣ್ಣ ಫೈನಲ್? ಇದು 55 ಆದ್ರೆ ಬಿಡ್ತಾರೆ ಸರ್. 55,000. ಹಾಂ ಸಮಾಧಾನ ಐತಿ. 50 ಮೇಲೆನಾ? ಹಾಂ ಫ್ರೆಂಡ್ಸ್ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ 1ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡಿರಿ. ಯಾಕಂತ ಕೇಳಿ ಪ್ರತಿಯೊಂದು ಹಸು ಒಂದೇ ಥರ ಇರಲ್ಲ. ಕೆಲವೊಂದು ಹಸುಗಳು ಗಲಾಟೆ ಮಾಡುವಂಥ ಹಸುಗಳನ್ನು ಇರ್ತಾವೆ. ಶಾಂತ ಸ್ವಭಾವ ಇರುವಂಥ ಹಸುಗಳನ್ನು ಖರೀದಿ ಮಾಡಿರಿ. 50 ಮೇಲೆ ಫೈನಲ್ ಅಣ್ಣ? ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲು ಸರ್. ಇದು 2ನೇ ಸೂಲ. ಅಲ್ಲಾಗ್ರಿ ಅಣ್ಣ?
ಅಲ್ಲಾಗ ಬಾಯಿ ಮಾಡೈತ್ರಿ ಹೊಸಬಾಯಿ ಹಸುವಾಯ್ತು. ಗಬ್ಬನ ಇದು ಹಾಂ ಕಬ್ಬ ಇನ್ನು ಎಷ್ಟು ದಿವಸ ಹೋಗೋದಣ್ಣ? ಇನ್ನೊಂದು ತಿಂಗಳು ಹೋಗ್ತದೆ. ಇನ್ನೊಂದು ತಿಂಗಳ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 70,000. 70,000. ಹಾಂ ಇನ್ನೊಂದು ತಿಂಗಳು ಟೈಮ್ ಐತ್ರಿ. ಒಂದು ತಿಂಗಳು ಹೆಚ್ಚು ಕಮ್ಮಿ ಹೋಗ್ಬೋದು. ಬಿಡೋದಣ್ಣ ಫೈನಲ್ 60 ಆದ್ರೆ ಬಿಡ್ತಾರೆ. 60,000 ಫ್ರೆಂಡ್ಸ್. ಎಸ್ಸು 60,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ. ಒಂದು ತಿಂಗಳ ಟೈಮ್ ಅಂತೀರಾ? ಹಾಂ ಇನ್ನೊಂದು ತಿಂಗಳು. ಹಾಲಿಗೆ ಹೆಂಗೆ ಇರ್ಬೋದಣ್ಣ? ಹಾಲಿ ಇದು 4 ಬರ್ತಾರೆ. ಓಕೆ 4ರಿಂದ 5 ಲೀಟ್ರ್ ಹೇಳ್ತಾರೆ ನೋಡಿರಿ. ಚೂರು ಹಚ್ಕೊಂಬರ್ಬೋದು. ಬಿಡೋದು ಫೈನಲ್ ಅಣ್ಣ 62 ಬಿಡ್ತೀವಿ. 60 ಎಡಬಲ. ಓಕೆ ಫ್ರೆಂಡ್ಸ್. ಎಸ್ಸು 60,000 ಎಡಬಲ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ಫ್ರೆಂಡ್ಸ್. ಇಲ್ಲೊಂದು ಹಸು ಇದೆ ನೋಡಿರಿ, ಜೊತೆಯಲ್ಲಿ ಕರು ಇದೆ. ಎಷ್ಟು ದಿವಸ ತನ ಅದು ಕರ ಹಾಕಿ? ಸರ್ ಅವಾಗ ನೀನು ಹಾಕಿದ್ರಿ 2 ದಿವಸ ಆಯ್ತು ರೀ. 2 ದಿವಸ ಆಗೈತಾ? ಏನಣ್ಣ ಊರಿಗರನ? ಹೆಣ್ಗಾರ ಅದು. ಹೆಣ್ಗರು. ಎಷ್ಟನೇ ಸುಲಿಂದಣ್ಣ ಅದು ಕರ ಹಾಕಿರೋದು? 2ನೇ ಸೂಲು. 2ನೇ ಸುಲು. ಅಲ್ಲ ಹೊಸಬ ಅಣ್ಣ ಇದು? ಹಾಂ ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 85 ಹೇಳಿ. 85. ಹಾಲೇನಾರು ತೆಗೆದಿರಣ್ಣ? ಹಾಂ ಹಾಲು ತೆಗೆದೀವಲ್ಲ ರೀ. ಎಷ್ಟೈತೆ ನಾವು ಒಪ್ಪತ್ತಿಗೆ? 4 ಲೀಟ್ರ್ ಅದು. ಒಪ್ಪತ್ತಿಗೆ 4 ಲೀಟ್ರ್ ಹೇಳ್ತಾರೆ ನೋಡಿರಿ. ಚೂರು ಹಚ್ಕೊಂಬರ್ಬೋದು. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು, ಕರು ಕೊಟ್ಟಿರೋಂಥ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಏನು ಹೇಳಿರಣ್ಣ ವ್ಯಾಪಾರ? 85 ಹೇಳಿ. 85 ಬಿಡೋದಣ್ಣ? 75 ಆದ್ರೆ ಬಿಡ್ತೀವಿ ಸರ್. 75,000 ಫ್ರೆಂಡ್ಸ್. ಎಸ್ಸು 75,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಹೆಣ್ಗರಣ್ಣ? ಹಾಂ ಒಂದು ಈ ಹಸು ಎಷ್ಟನೇ ಸುಲಿಂದಣ್ಣ? 2ನೇ ಸೂಲು ರೀ. 2ನೇ ಸುಲು. ಅಲ್ಲಗಣ ಇದು? ಅಲ್ಲಾಗ ಆರ್ಲೈತಿ. 6 ಗಬ್ಬಣ? ಹಾಂ ಗೊಬ್ಬರ ಸರಿ. ಇನ್ನೊಂದು ತಿಂಗಳು ಹೋಗ್ತದೆ. ಹೆಚ್ಚು ಕಮ್ಮಿ 1 ತಿಂಗಳು ಹೋಗ್ಬೋದು. ಇನ್ನೊಂದು ತಿಂಗಳು. ಏನು ಹೇಳಿರಣ್ಣ ವ್ಯಾಪಾರ? 70,000 ಹೇಳಿ. 70,000 ಬಿಡೋದಣ್ಣ? 60 ಆದ್ರೆ ಬಿಡ್ತಾರೆ ಸರ್. 60,000 ಫ್ರೆಂಡ್ಸ್. ಎಸ್ಸು 60,000 ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ. ಇಷ್ಟೆಲ್ಲ ಹಸುಗಳನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಪ್ರತಿಯೊಂದು ಹಸುಗಳನ್ನು ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡ್ರು ಅಂತ ಹೇಳ್ತಾ ಫ್ರೆಂಡ್ಸ್, ಗಿರ್ ಹಸುಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಬಂದು ಪ್ರತಿಯೊಂದು ಹಸುಗಳನ್ನು, ಕರು ಕೊಟ್ಟಿರೋಂಥ ಹಸುಗಳನ್ನು ಕರು ಬಿಟ್ಟು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಿರಿ. ಬಾಲಿ ತೊಗೊಂಬರ. ಆ ದೊಡ್ಡ ಬಾಲಿ ತೊಗೊಂಡು ಇನ್ನೊಂದು ಹೋಗು. ಆ ಬಾಲಿ ತೊಗೊಂಡು ಎಲ್ಲ ಬಿಡು. ಅದೊಂದು ಬಾಲ್ ತಿಂತು. ಥರ ಕರು ಕೊಟ್ಟಿರೋಂಥ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ಬೋದು ನೋಡ್ರಿ. ಬರುತ್ತಲ್ಲ ಅದ್ರ ಮೇಲೆ ಹೆಚ್ಚು. ಹಾಂ ಮಲ್ಲಿಗೆ ಹಚ್ಕರ ತೆಗಿ. ಅದು ಬಾಲಿ ಅದೊಂದು ಬಂತು. ಆಚೆ ಮಲ್ಲಿಗೆ ಹಚ್ಚಲ್ಲ. ಆ ಬಾಲ್ ತೆಗಿ. ಎಲ್ಲ ಬರಬೇಕು. ಈಗ ಹಾಕಲ್ಲ ಏನಾದ್ರು ಕೂತ. ಈ ಕಡೆ ಬರಬೇಡ್ರಿ. ಅಲ್ಲಿಗೆ ಬರಪ್ಪ ಮಾರಲಿ. ಆಗ್ರಿ